ಚಿನ್ನಸ್ವಾಮಿ ಮೈದಾನದಲ್ಲಾದ ಕಾಲ್ತುಳಿತದ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಆರಂಭಿಸಿದೆ. ಸಿಐಡಿ ವಿಚಾರಣೆಯನ್ನು ಆರಂಭಿಸ್ತಾ ಇದ್ದ ಹಾಗೆ ಪ್ರಾಥಮಿಕ ಹಂತದಲ್ಲಿಯೇ ಕೆಎಸ್ಸಿಎಗೆ ಒಂದು ನೋಟಿಸ್ ಅನ್ನು ಕೊಟ್ಟಿದೆ. ಅದರ ಜೊತೆಗೆ ಒಂದಿಷ್ಟು ದಾಖಲೆಗಳನ್ನು ಪ್ರೊವೈಡ್ ಮಾಡಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದೆಯಂತೆ. ಯಾಕಾಗಿ ಏನದು ಬನ್ನಿ ನೋಡ್ಕೊಂಡು ಬರೋಣ. ಕಾಲ್ತುಳಿತ ದುರಂತದ ತನಿಖೆ ಚುರುಕುಗೊಳಿಸಿದ ಸಿಐಡಿ, ಕೆಎಸ್ಸಿಎ ಪದಾಧಿಕಾರಿಗಳ ಬಳಿ ಮಾಹಿತಿ ಕೇಳಿದ ಸಿಐಡಿ, ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಮೈದಾನದಲ್ಲಾದ ಕಾಲ್ತುಳಿತ ದುರಂತ ಪ್ರಕರಣದ ತನಿಖೆಯನ್ನ ಸಿಐಡಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಘನಘೋರ ದುರಂತದ ಕೇಸ್ನ ತನಿಖೆ ಕೈಗೆತ್ತಿಕೊಳ್ಳುತ್ತಿದ್ದಂತೆ ಸಿಐಡಿ ಅಧಿಕಾರಿಗಳು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಮಾಹಿತಿ ಕಲೆ ಹಾಕುವ ಕೆಲಸ ಮಾಡಿದ್ದಾರೆ. ಸಿಐಡಿ ಅಧಿಕಾರಿಗಳು ದುರಂತ ನಡೆದ ಗೇಟ್ಗಳು ಹಾಗೂ ಅಲ್ಲಿಯ ಸಿಸಿಟಿವಿ ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ ಪದಾಧಿಕಾರಿಗಳನ್ನ ಭೇಟಿಯಾಗಿ ಮಾಹಿತಿ ಕೇಳಿದ್ದಾರೆ. ಕೆಎಸ್ಸಿಎ ಪದಾಧಿಕಾರಿಗಳಿಂದ ಗೇಟ್ ಓಪನ್ ಮಾಡಲು ಇದ್ದ ಎಸ್ಒಪಿಗಳ ಬಗ್ಗೆ ಸ್ಪಷ್ಟತೆ ಹಾಗೂ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಸಿಐಡಿ ಅಧಿಕಾರಿಗಳು ಕೇಳಿದ್ದಾರೆ ಎನ್ನಲಾಗಿದೆ. ನಾಳೆ ಸಂಜೆಯ ಒಳಗಾಗಿ ದಾಖಲೆಗಳೊಂದಿಗೆ ಮಾಹಿತಿ ನೀಡುವಂತೆ ಸಿಐಡಿ ಅಧಿಕಾರಿಗಳಿಂದ ಕೆಎಸ್ಸಿಎ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಎನ್ನಲಾಗ್ತಿದೆ. ಸಿಐಡಿಗಳ ಸೂಚನೆಯಂತೆ ಅವಘಡ ಸಂಭವಿಸಿರುವ ಗೇಟ್ ಬಳಿ ಯಾರು ಇದ್ದರು, ಆರ್ಸಿಬಿ ಅಭಿಮಾನಿಗಳಿಗೆ ಒಳಗಡೆ ಬಿಡಲು ಏನು ಸೂಚನೆ ಕೊಡಲಾಗಿತ್ತು, ಟಿಕೆಟ್ ಬಗ್ಗೆ ಯಾವ ರೀತಿ ಮಾಹಿತಿಯನ್ನು ಕೊಡಲಾಗಿತ್ತು, ಅಭಿಮಾನಿಗಳಿಗೆ ಮಾಹಿತಿ ನೀಡಲು ತಯಾರಿ ಮಾಡಿಕೊಂಡಿದ್ದಾರೆ ಕೆಎಸ್ಸಿಎ ಪದಾಧಿಕಾರಿಗಳು ಎನ್ನುವುದು ಮೂಲಗಳಿಂದ ತಿಳಿದು ಬಂದಿದೆ. ಹೈಕೋರ್ಟ್ ನಿರ್ದೇಶನ ಪಾಲನೆ ಮಾಡ್ತೀವಿ, ಸಿಐಡಿ ತನಿಖೆಗೆ ಸಂಪೂರ್ಣ ಸಹಕಾರ ನೀಡ್ತೀವಿ. ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ಹೇಳಿಕೆ. ದುರಂತ ಹಾಗೂ ಸಿಐಡಿ ತನಿಖೆ ಬಗ್ಗೆ ಪ್ರತಿಕ್ರಿಯಿಸಿದ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ರಘುರಾಮ್ ಭಟ್, ಹೈಕೋರ್ಟ್ ನಿರ್ದೇಶನವನ್ನು ನಾವು ಪಾಲನೆ ಮಾಡ್ತೀವಿ. ಕಾರ್ಯದರ್ಶಿ ಶಂಕರ್ ಮತ್ತು ಖಜಾಂಚಿ ಜಯರಾಮ್ ರಾಜೀನಾಮೆ ನೀಡಿದ್ದಾರೆ. ಸಿಐಡಿ ಅಧಿಕಾರಿಗಳ ತನಿಖೆಗೆ ನಾವು ಸಂಪೂರ್ಣ ಸಹಕಾರ ನೀಡ್ತೀವಿ ಎಂದಿದ್ದಾರೆ. ಇನ್ನು ನನಗೆ ಸಿಐಡಿ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಎಂದರು. The two of our members, the secretary and the treasurer, have resigned. Shankar and Jaya. On moral grounds, they felt that it is not incorporate, so they have resigned. So for that, the meeting was held because I had to place the resignation letter in front of the committee to accept it. High Court ಗೆ ಏನು ಇದು ಮಾಡಿದೀವೋ, we will give full support ಕೊಟ್ಟು ಅದಕ್ಕೆ ನಾವು ಬದ್ಧ. ಯಾರು ಬಂದಿಲ್ಲ ಸರ್, ಆಫೀಸಲ್ಲಿ ಬಂದು ಹೋಗಿದ್ದಾರೆ ಗೊತ್ತಿಲ್ಲ, because I was busy. ನಾನು ಆ ವಿಷಯ ಗೊತ್ತಿಲ್ಲ. ಜೂನ್ 4ರಂದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತ ದುರಂತ ಪ್ರಕರಣ ಸಂಬಂಧ ಕೆಎಸ್ಸಿಎ ತುರ್ತು ಸಭೆ ನಡೆಸಿದ್ದು, ಪ್ರಕರಣಕ್ಕೆ ಸಂಬಂಧಿಸಿ ಮಹತ್ವದ ವಿಚಾರಗಳನ್ನು ಚರ್ಚಿಸಲಾಗಿದೆ. ಒಟ್ನಲ್ಲಿ 18 ವರ್ಷಗಳ ಬಳಿಕ ಮನೆ ಮಾಡಿದ್ದ ಸಂಭ್ರಮ ಸೂತಕದಲ್ಲಿ ಅಂತ್ಯವಾಗಿರೋದು ಘನಘೋರ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.